ಪ್ರತಿದಿನ ಸಂಜೆ ಮನೆಗೆ ಬಂದಾಗ ನಿಮ್ಮ ಮನಸ್ಸು ಅಶಾಂತಿಯಿಂದ ತುಂಬಿದೆಯಾ? ಏನೋ ಬೇಜಾರು, ದುಃಖ, ನಿರಾಸೆ ಹೀಗೆ ಹಲವಾರು ವಿಷಯಗಳಿಗೆ ಹಣಕಾಸಿನ ಒತ್ತಡ, ಕೆಲಸದ ಚಿಂತೆ, ಅತಿಯಾದ ಗೊಂದಲ ನಿಮ್ಮ ನಿದ್ರೆಯನ್ನು ಕಿತ್ಕೊಂಡಿದೆಯಾ? ಇಂಥ ಸಮಸ್ಯೆಗಳಿಂದ ನೀವು ಹೊರಗೆ ಬರಬೇಕು ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗಾಗೇ ಇದೆ. 6 ಟಿಪ್ಸ್ಗಳ ಮೂಲಕ ನೀವು ಈ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಂಡು ನಿಮ್ಮ ಕ್ಲಾರಿಟಿನ ಮಾಡ್ಕೋಬೋದು. ನಮಸ್ತೆ, ನನ್ನ ಹೆಸರು ಮೀನಾಕ್ಷಿ, ಸ್ಪಿರಿಚುವಲ್ ಲೈಫ್ ಕೋಚ್, ಎನರ್ಜಿ ಹೀಲರ್, ರೇಖಿ ಮಾಸ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ದಿನ ನಾವು 6 ಟಿಪ್ಸ್ಗಳ ಮೂಲಕ ನಮ್ಮಲ್ಲಿರೋ ಒತ್ತಡನೆಲ್ಲನೂ ಹೇಗೆ ನಾವು ಆಚೆ ಹಾಕ್ಬೋದು, ಹಾಗೂ ಒಂದು ಸಣ್ಣ ಸಣ್ಣ ಕ್ರಿಯೆಗಳನ್ನ ಮಾಡೋದ್ರಿಂದ ಎಷ್ಟು ದೊಡ್ಡ ಬೆನಿಫಿಟ್ನ ಮಾಡ್ಕೋಬೋದು. ನಾವು ಸಣ್ಣದಾಗಿ ರಿಚುವಲ್ಸ್ಗಳನ್ನ ಸಣ್ಣದಾಗಿ ನಾವು ಟಿಪ್ಸ್ಗಳನ್ನ ಉಪಯೋಗಿಸ್ಕೊಂಡು ಕಡಿಮೆ ಸಮಯದಲ್ಲಿ ನಮ್ಮ ಒತ್ತಡಗಳನ್ನೆಲ್ಲ ಹೇಗೆ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಆವಾಗ ನಿಮಗೆ ನನ್ನ ವಿಡಿಯೋ ನಿಮ್ಮ ಹೋಮ್ ಪೇಜ್ನಲ್ಲಿ ಬೇಗನೆ ಸಿಗುತ್ತೆ. ಹಾಗಾದರೆ ಬನ್ನಿ, ಈಗ ಟಿಪ್ ನಂಬರ್ 1ರ ಮೂಲಕ ನಾವು ಹೇಗೆ ನಮ್ಮ ಒತ್ತಡನ ನಿವಾರಣೆ ಮಾಡ್ಕೋಬೋದು ಅಂತ ನೋಡೋಣ. ಟಿಪ್ ನಂಬರ್ 1, ಕನಿಷ್ಠ ಪಕ್ಷ 1 ಗಂಟೆಗಳ ನಾನು ನನ್ನ ಮೊಬೈಲ್ನ ಮುಟ್ಟೋದಿಲ್ಲ ಅಂತ ಸಂಕಲ್ಪ ಮಾಡಿ 1 ಗಂಟೆಗಳ ಕಾಲ ನಿಮ್ಮ ಮೊಬೈಲ್ನಿಂದ ದೂರ ಇರಿ. ಹಾಗೇನಾಗುತ್ತೆ ಗೊತ್ತಾ? ನಿಮ್ಮ ಮೊಬೈಲ್ನಿಂದ ದೂರ ಇದ್ದಾಗ ನಿಮ್ಮ ಮೆದುಳು ತನ್ನ ದಣಿವನ್ನು ನಿವಾರಿಸ್ಕೊಂಡು ನಿಮ್ಮನ್ನು ಶಾಂತವಾಗಿ ಇಡೋದಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಟಿಪ್ ನಂಬರ್ 2, ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿ ರಿಲ್ಯಾಕ್ಸ್ ಆಗಬೇಕು ಅಂತಂದರೆ ಉಸಿರಿನ ತಂತ್ರವನ್ನು ಬಳಸಬೇಕು. ಹೇಗೆ ಅಂತಂದರೆ, ಉಸಿರನ್ನು ಮನಸ್ಸಿನಲ್ಲಿ 4 ಎಣಿಸುತ್ತಾ ದೀರ್ಘವಾಗಿ ನಿಧಾನವಾಗಿ ತಗೊಳ್ಳೋದು. ಹಾಗೆ ಮನಸ್ಸಿನಲ್ಲಿ 7 ಎಣಿಸ್ತಾ ಆ ಉಸಿರನ್ನು ಒಳಗಡೆನೇ ಸ್ಟೋರ್ ಮಾಡೋದು. ಹಾಗೆ ನಿಧಾನವಾಗಿ ಉಸಿರನ್ನು 8 ಎಣಿಸುತ್ತಾ ಮನಸ್ಸಿನಲ್ಲಿ ಬಾಯಿನ ಮೂಲಕ ಈ ರೀತಿಯಾಗಿ ಬಿಡುವಂಥದ್ದು. ಇಂಥ ಕ್ರಿಯೆನ ನೀವು ಮಾಡಿದಾಗ ನಿಮ್ಮ ಮೆದುಳು ಒಂದು ಶಾಂತ ಸ್ಥಿತಿಗೆ ಬರುತ್ತೆ. ನಿಮ್ಮ ಬಾಡಿ, ಮೈಂಡ್, ಸೋಲ್ ಒಂದು ಅಲೈನಿಗೆ ಬರುತ್ತೆ. ಆಗ ನಿಮ್ಮ ಬಾಡಿಯೆಲ್ಲ ರಿಲ್ಯಾಕ್ಸ್ ಆಗಿ ನಿಮಗೆ ಒಂದು ಹೊಸ ಉತ್ಸಾಹ ಬರುತ್ತೆ. ಟಿಪ್ ನಂಬರ್ 3, ಬೆಳಿಗ್ಗೆ ಅಥವಾ ಸಂಜೆ 10 ನಿಮಿಷದಿಂದ 15 ನಿಮಿಷಗಳ ಕಾಲ ಬರಿಗಾಲಿನಲ್ಲಿ ಹಸಿರು ಹುಲ್ಲಿನ ಮೇಲೆ ನಡೆಯಿರಿ. ಹಸಿರು ಹುಲ್ಲಿನ ಮೇಲೆ ನಡಿಬೇಕಾದ್ರೆ ಆ ಹುಲ್ಲಿನ ಸ್ಪರ್ಶ, ಆ ತಣ್ಣಗಿನ ಅನುಭವ ಅದನ್ನು ಫೀಲ್ ಮಾಡ್ತಾ ಮಾಡ್ತಾ ಅದರ ಮೇಲೆ ಅವೇರ್ನೆಸ್ ಮಾಡ್ಕೊತಾ ನಡೀರಿ. ಹಾಗೂ ಅವು ಹಕ್ಕಿಗಳ ಚಿಲಿಪಿಲಿ ನಾದಗಳು ಮತ್ತು ಅಲ್ಲಿರೋವಂಥ ಒಂದು ಸೌಂಡ್ ಏನಿದೆ ಅದರ ಮೇಲೆ ಗಮನ ಕೊಡ್ತಾ ನಡೀರಿ. ಆಗ ಮೈಂಡು ಒಂದು ಕಡೆ ಶಿಫ್ಟ್ ಆದಾಗ ನಿಮಗೆ ಮೈಂಡು ಮತ್ತು ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಒಂದು ಫ್ರೆಶ್ನೆಸ್ ಬರೋಕ್ಕೆ ಶುರುವಾಗುತ್ತೆ. ಇದು ನೋಡ್ಲಿಕ್ಕೆ ಸಣ್ಣ ಟಿಪ್ಸ್ ಆದರೂ ಇದು ಬೆನಿಫಿಟ್ಟು ತುಂಬ ಇದೆ. ಟಿಪ್ ನಂಬರ್ 4, ಬೆಳಿಗ್ಗೆಯಿಂದ ಕೆಲಸ ಮಾಡಿ ರಾತ್ರಿ ಮಲಗಬೇಕಾದ್ರೆ ನೀವು ಯಾವುದಾದ್ರೂ 4 ವಿಷಯಗಳಿಗೆ ನೀವು ಧನ್ಯವಾದಗಳನ್ನ ಹೇಳಿ. ಎಕ್ಸಾಂಪಲು, ನೀವು ಇವತ್ತು ಒಂದೇ ಒಳ್ಳೆ ಊಟ ಮಾಡಿರ್ತೀರ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಅಥವಾ ಪ್ರಮೋಷನ್ ಬಂದಿರ್ಬೋದು, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಏನಾದರೂ ಗಿಫ್ಟ್ ಸಿಕ್ಕಿರ್ಬೋದು, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಅಥವಾ ಹೊರಗಡೆ ಎಲ್ಲಾದರೂ ಒಂದು ಒಳ್ಳೆ ಜಾಗಕ್ಕೆ ಹೋಗಿ ಬಂದಿರ್ತೀರ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಅಥವಾ ಯಾರನ್ನಾರು ಒಳ್ಳೆ ನೀವು ಇಷ್ಟವಾದವ್ರನ್ನ ಮೀಟ್ ಮಾಡಿರ್ತಾರೆ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಹೀಗೆ ಹಲವಾರು ಏನಾದರೂ ಒಂದು 4 ವಿಷಯಗಳನ್ನ ಹುಡುಕಿ ಆ ದಿನದಲ್ಲಿ ಆದಂಥ 4 ವಿಷಯಗಳಿಗೆ ಹುಡುಕಿ ನೀವು ಧನ್ಯವಾದಗಳನ್ನ ಹೇಳಿ. ಅಥವಾ ನಾನು ಇವತ್ತು ತುಂಬ ಪೀಸ್ಫುಲ್ಲಾಗಿದ್ದೆ, ಅದಕ್ಕೂ ಕೂಡ ನೀವು ಧನ್ಯವಾದಗಳನ್ನ ಹೇಳ್ಬೋದು. ಹೀಗೆ ಧನ್ಯವಾದಗಳನ್ನ ಹೇಳಿದಾಗ ನಿಮ್ಮ ಮೈಂಡಲ್ಲಿ ಒಂದು ಹ್ಯಾಪಿ ಕೆಮಿಕಲ್ ರಿಲೀಸ್ ಆಗುತ್ತೆ. ಅದು ನಿಮ್ಮನ್ನ ತುಂಬ ಫ್ರೆಶ್ನೆಸ್ ಆಗಿ ಮಾಡುತ್ತೆ. ನಾಳೆಗೂ ಕೂಡ ನಿಮಗೆ ಅಂಥ ಹೊಸತನನ ತರೋದಕ್ಕೆ ಅದು ಮುಂದೆ ಬರುತ್ತೆ. ಟಿಪ್ ನಂಬರ್ 5, ನೀವು ಯಾವುದೇ ಕೆಲಸ ಮಾಡಬೇಕಾದ್ರೆ ಆ ಕೆಲಸದಲ್ಲಿ ನಿಮ್ಮನ್ನು ನೀವು ಆಳವಾಗಿ ತೊಡಗಿಸ್ಕೊಂಡು ಏಕಾಗ್ರತೆಯಿಂದ ಮಾಡೋದನ್ನು ಅಭ್ಯಾಸ ಮಾಡಿ. ಎಕ್ಸಾಂಪಲಿಗೆ, ಊಟ ಮಾಡ್ತಾ ಇರ್ತೀರ, ಊಟ ಮಾಡಬೇಕಾದ್ರೆ ಆ ಊಟನ ಅನುಭವಿಸಿ ಮಾಡೋ ಅಂಥದ್ದು, ಅಬ್ಸರ್ವ್ ಮಾಡಿಕೊಂಡು ಅನುಭವಿಸಿ ಸಂತೋಷದಿಂದ ಮಾಡೋ ಅಂಥದ್ದು. ಇಂಥದ್ದು ಮಾಡಿದಾಗ ನಿಮಗೆ ಆ ಅವೇರ್ನೆಸ್ಸು ಮತ್ತು ಆ ಅನುಭವದಿಂದ ಮಾಡ್ತಾ ಇದ್ದಾಗ ನಿಮಗೊಂದು ಕ್ಲಾರಿಟಿ ಬರುತ್ತೆ. ಆ ಮನಸ್ಸು ಒಂದು ಏಕಾಗ್ರತೆಯಲ್ಲಿ ಇರುತ್ತೆ. ಆಗ ನಿಮಗೆ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗಿ ನಿಮ್ಮ ಒತ್ತಡ ಎಲ್ಲ ಕಡಿಮೆ ಆಗಿ ಒಂದು ಹ್ಯಾಪಿನೆಸ್ಸು ಅಲ್ಲಿ ಉತ್ಪತ್ತಿಯಾಗುತ್ತೆ. ಟಿಪ್ ನಂಬರ್ 6, ಫ್ರೆಂಡ್ಸ್, ಇದು ತುಂಬ ಮುಖ್ಯವಾದ ಟಿಪ್ಸು.
ಯಾಕೆ ಅಂದರೆ ಈ ಟಿಪ್ಸ್ನಲ್ಲಿ ನಿಮಗೆ ತುಂಬ ಬೆನಿಫಿಟ್ ಇದೆ. ಯಾವುದಪ್ಪ ಈ ಟಿಪ್ಸ್ ಅಂದರೆ 15 ನಿಮಿಷ ಒಬ್ಬರೇ ಯಾವುದೇ ಮೊಬೈಲ್ ಇಲ್ಲದೆ ಯಾರ ಹತ್ರನೂ ಮಾತಾಡ್ದಲೆ 15 ನಿಮಿಷ ನೀವೊಬ್ಬರೇ ಶಾಂತವಾಗಿ ಒಂದು ಕಡೆ ಆರಾಮ್ಸೆ ಕೂತ್ಕೋಬೇಕು. ನಿಮ್ಮ ಉಸಿರನ್ನೇ ಗಮನಿಸ್ತಾ ನಿಮ್ಮ ಬಾಡಿ, ಮೈಂಡ್, ಸೋಲ್ನ ಒಂದು ಅಲೈನಾಗಿ ಮಾಡಿಕೊಂಡು ನಿಮ್ಮ ಉಸಿರಾಟವನ್ನೇ ಗಮನಿಸುತ್ತಾ ಆರಾಮಾಗಿ ಕೂತ್ಕೋಬೇಕು. ನಿಮ್ಮ ಒಳಗಡೆ ಜರ್ನಿ ಮಾಡಬೇಕು. ಏನು ಆಲೋಚನೆ ಬರ್ತಾ ಇದೆ, ಏನಿಲ್ಲ ಅಂತ ಗಮನಿಸ್ಕೊಂಡು ಆರಾಮ್ಸೆ ಕುಳಿತ್ಕೊಂಡಾಗ ನೀವು ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಹಾಗೂ ನಿಮ್ಮ ಮೈಂಡ್ ವೇವ್ಸ್ ಎಲ್ಲ ಒಂದು ಕಡಿಮೆ ತರಂಗಗಳಿಗೆ ಬಂದು ಒಂದು ಅಲೈನಾಗಿ ಶಿಫ್ಟ್ ಆಗುತ್ತೆ. ಹಾಗಾಗಿ ಇದು ನಿಮಗೆ ತುಂಬ ಬೆನಿಫಿಟ್ ಕೊಡುತ್ತೆ. ಇದನ್ನು ಆದಷ್ಟು ನೀವು ಈ ಎಲ್ಲ ಟಿಪ್ಸ್ಗಳ್ನೂ ಕನಿಷ್ಠ ಅಂದರೆ 7 ದಿನಗಳು ಮಾಡಬೇಕು. ಏನಿದು ಸಣ್ಣ ಸಣ್ಣ ಟಿಪ್ಸ್ಗಳು ದಿನನಿತ್ಯ ನಮ್ಗೆ ಗೊತ್ತಿರೋ ಅಂಥದ್ದೇ, ಇದರಿಂದ ನಮಗೇನು ಬೆನಿಫಿಟ್ ಸಿಗುತ್ತೆ ಅಂತ ನಿಮ್ಗೆ ಅನ್ಕೋಬೋದು ಫ್ರೆಂಡ್ಸ್. ಖಂಡಿತ ಈ ಸಣ್ಣ ಟಿಪ್ಸ್ ಅಂತ ಇಗ್ನೋರ್ ಮಾಡಬೇಡಿ. ನಾವು ದಿನನಿತ್ಯ ಮಾಡುವಾಗ ನಾವು ಅದ್ರ ಮೇಲೆ ಅವೇರ್ನೆಸ್ ಆಗಿ ಅಬ್ಸರ್ವೇಷನ್ ಮಾಡೋದಿಲ್ಲ. ಈಗ ಟಿಪ್ಸ್ಗಳ ಮೂಲಕ ನಾವು ಮಾಡ್ತೀವಿ ಅಂತ ಸಂಕಲ್ಪ ತಗೊಂಡು ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಮಾಡಿದಾಗ ನಾವಾಗ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋತೀವಿ. ಯಾಕೋ ಅಬ್ಸರ್ವೇಷನ್ ಮಾಡಿಕೊಂಡು ನಾವು ಏಕಾಗ್ರತೆಯಿಂದ ಮಾಡಿದಾಗ ಅದರಲ್ಲಿ ಎಷ್ಟೋ ಬೆನಿಫಿಟ್ಸ್ಗಳು ಸಿಗುತ್ತೆ. ಈ ರೀತಿ ನೀವು ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಉಪಯೋಗಿಸ್ಕೊಂಡು ನಿಮ್ಮ ಒತ್ತಡಗಳನ್ನ ನಿವಾರಣೆ ಮಾಡಿಕೊಂಡಾಗ ನಿಮಗೆ ವೆಲ್ತು ಮತ್ತು ಹ್ಯಾಪಿನೆಸ್ಸು ಎಲ್ಲವೂ ಕೂಡ ಬರೋಕ್ಕೆ ಶುರುವಾಗುತ್ತೆ, ಕ್ರಿಯೇಟ್ ಮಾಡೋಕ್ಕೆ ಶುರುವಾಗುತ್ತೆ. ಎಲ್ಲವೂ ನಮ್ಮ ಬಾಡಿ ಒಳಗಡೆನೇ ಇರೋ ಅಂಥದ್ದು. ನಮ್ಮ ಮೈಂಡನ್ನ ನಾವು ಯಾವಾಗ ಮೆದುಳನ್ನ ತುಂಬ ಒತ್ತಡಗಳನ್ನ ಕಡಿಮೆ ಮಾಡ್ತೀವಿ, ಆವಾಗ ಬಾಡಿ ತನ್ನಷ್ಟಕ್ಕೆ ತಾನೇ ರಿಲ್ಯಾಕ್ಸ್ ಆಗುತ್ತೆ. ನಮ್ಮ ಮೈಂಡಿಗೆ ಜಾಸ್ತಿ ಯಾವಾಗ ಮೆದುಳಿಗೆ ಒತ್ತಡಗಳನ್ನ ನಾವು ಕೊಡ್ತೀವಿ, ಜಾಸ್ತಿ ವಿಷಯಗಳನ್ನ ತುಂಬ್ತೀವಿ, ಆಗ ಅದು ನಮಗೆ ಬಾಡಿ ಮೇಲೆ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಅದು ತಡ್ಕೊಳಕ್ಕೆ ಆಗದೇ ಇದ್ದಾಗ ಹೆಚ್ಚು ಅನಗತ್ಯ ಶಕ್ತಿಗಳು ಜಾಸ್ತಿ ಆದಾಗ ಅದಕ್ಕೆ ನಮ್ಮ ಬಾಡಿ ಮೇಲೆ ಅದು ಕ್ರಿಯೆನ ಮಾಡೋಕ್ಕೆ ಶುರುವಾಗುತ್ತೆ. ಆವಾಗ ಒತ್ತಡ ಶುರುವಾಗುತ್ತೆ. ಅದರಿಂದ ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಉಪಯೋಗಿಸ್ಕೊಂಡು ನಾವಿರೋ ಜಾಗದಲ್ಲಿ ಯಾವುದೇ ಖರ್ಚಿಲ್ದಂಗೆ ಕುಳಿತಲ್ಲೇ ಮಾಡ್ಕೊಳ್ಳೋ ಅಂಥ ಇಂಥ ಈಸಿ ಟಿಪ್ಸ್ಗಳನ್ನ ಬಳಸ್ಕೊಂಡು ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೋಬೋದಲ್ವೇ? ಈ ಟಿಪ್ಸ್ಗಳನ್ನ ಮಾಡ್ತೀರಾ ನೀವು? ಖಂಡಿತ ಈ ಟಿಪ್ಸ್ಗಳನ್ನ ಮಾಡಿ ನೀವು ಕಮೆಂಟ್ ಹಾಕಿ ಹೇಗೆ ಅನ್ನಿಸ್ತು ಈ ಟಿಪ್ಸ್ಗಳು, ಮಾಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು, ಎಷ್ಟು ಉಪಯೋಗ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಎಲ್ರೂ. ನಮಸ್ತೆ. ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಅದ್ಭುತ ಟಿಪ್ಸ್ಗಳನ್ನ ಎತ್ಕೊಂಬರ್ತೀವಿ ನಮ್ಮ ಸಂಸ್ಥೆಯಿಂದ.